ಸಾಂದ್ರೆ ನಮಸ್ಕಾರ ನೋಡಿ ಸಾಂದ್ರೆ ಕೊನೆಗೂ ಡಿಸಿ ಆಫೀಸಿನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ 5/11/2025 ಅರ್ಜಿಗಳು ಪ್ರಾರಂಭ ಆಗಿದೆ ಅಂದೇ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ಮತ್ತೆ ಇದಕ್ಕೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 24 ನವೆಂಬರ್ 2025 ತನಕ ಅವಕಾಶ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಎಷ್ಟು ಹೇಳಿ 24 ನವೆಂಬರ್ 2025 ತನಕ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ಅರ್ಜಿ ಪ್ರಾರಂಭ ಆದಂತ ದಿನಾಂಕ 3ನೇ ತಾರೀಕು 5ನೇ ತಾರೀಕಲ್ಲ ಸಾರಿ 3ನೇ ತಾರೀಕದಂದು ಅಧಿಸೂಚನೆ ಆಗಿರತ್ತೆ ಅಂದಿನಿಂದಾನೇ ಅರ್ಜಿಗಳು ಪ್ರಾರಂಭ ಆಗಿದೆ ಮತ್ತೆ ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಈ ಮೊದಲನೇ ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ 21,000 ಎರಡನೇ ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ 17,000 ಮೂರನೇ ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ 10,500 ರೂಪಾಯಿ ಅದ ನಂತರ ಇನ್ ನಾಲ್ಕನೇ ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ 10,500 ರೂಪಾಯಿ ಅದ ನಂತರ ನೀವೇನಾದ್ರೂ ಸೆಕ್ಯೂರಿಟಿ ಗಾರ್ಡ್ ನೈಟ್ ಡ್ಯೂಟಿದಲ್ಲಿ ಅರ್ಜಿ ಸಲ್ಲಿಸಿದ್ರೆ 9,000 ಈ ರೀತಿ ನಿಮಗೆ ಪರ್ ಮಂತ್ ಆಗಿ ಸ್ಯಾಲರಿ ಸಿಗತ್ತೆ ಇದು ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗಿರತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗಿರತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಯಾವ ಒಂದು ಸ್ಟೇಟ್ ದಲ್ಲಿ ಖಾಲಿ ಇದೆ ಎಷ್ಟು ಹುದ್ದೆಗಳು ಹೆಂಗೆ ನೇಮಕಾತಿ ಆಗತ್ತೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಮಾಹಿತಿ ಇರತ್ತೆ ಕೊನೆ ತನಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರು ಹೊಸದಾಗಿ ನೋಡಾತಿರಲ್ಲ ಅವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀವು ಯಾವ ಒಂದು ಜಾಬ್ಗೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ಗೋಸ್ಕರ ಕಾಯ್ತಾ ಇದ್ರೆ ಅದು ಕೂಡ ಕಮೆಂಟ್ ಮಾಡಿ ನಿಮ್ಮ ಒಂದೊಂದು ಕಮೆಂಟ್ ಕೂಡ ಓದ್ತಾ ಇರ್ತೇನೆ ಬಟ್ ರಿಪ್ಲೈ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ಇತ್ತಂದ್ರೆ ನಾನು ರಿಪ್ಲೈ ಮಾಡ್ತೇನೆ ಇಲ್ಲಾಂದ್ರೆ ರಿಪ್ಲೈ ಮಾಡೋಕ್ಕಾಗಲ್ಲ ಆದರೆ ನೋಡಿರೋದ್ರೆ ರಿಪ್ಲೈ ಕೊಡ್ತೇನೆ ಬನ್ನಿ ಒಂದೊಂದು ತಿಳಿಸ್ಕೊಡ್ತೇನೆ ಇಲ್ಲಿ ಖಾಲಿರುವಂಥ ಸಂಸ್ಥೆ ಡಿ ಸಿ ಕಚೇರಿಯಲ್ಲಿ ಅರ್ಜಿ ಕರೆದಿದ್ದಾರೆ ಇಲ್ಲಿ ನೋಡಿ ಡಿ ಸಿ ಕಚೇರಿಯಲ್ಲಿ ಅರ್ಜಿ ಕರೆದಿದ್ದಾರೆ ನಮ್ಮ ಒಂದು ಭಾರತೀಯ ಡಿ ಸಿ ಕಚೇರಿಯಲ್ಲಿ ಇಲ್ಲಿ ಖಾಲಿರುವಂಥ ಪೋಸ್ಟ್ ಹೆಸರು ಯಾವುದು ಏನು ಅಂತ ಒಂದೊಂದಾಗಿ ನೋಡಿ ಇಲ್ಲಿ ಖಾಲಿರುವಂಥ ಮೊದಲನೇ ಪೋಸ್ಟು ಸೂಪರಿಂಟೆಂಡೆಂಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಮೊದಲನೇದಾಗಿ ಸೂಪರಿಂಟೆಂಡೆಂಟ್ ಪೋಸ್ಟ್ ಒಂದು ಪೋಸ್ಟ್ ಇರತ್ತೆ ನಿಮಗೆ ಕಾಣಿಸ್ತಿದೆಯಾ ಇಲ್ಲ ಅಂತ ಸ್ವಲ್ಪ ಬ್ಲರ್ ಕಾಣಿಸ್ತಾ ಇರ್ಬೋದು ಅಥವಾ ನಾನು ಜಾಸ್ತಿ ಜೂಮ್ ಮಾಡಿದ್ರೆ ಅದು ನಿಮಗೆ ಕಾಣಿಸೋದಿಲ್ಲ ಆದ ಕಾರಣ ನಿಮಗೆ ಜೂಮ್ ಮಾಡಿ ಕೂಡ ತೋರಿಸ್ತೇನೆ ಈಗ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಆದ್ರೆ ನನಗೆ ಬ್ಲರ್ ಕಾಣಿಸುತ್ತೆ ಇಲ್ಲಿ ನೋಡಿ ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಮೊದಲನೇದಾಗಿ ಇಲ್ಲಿ ಸೂಪರಿಂಟೆಂಡೆಂಟ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಇದಕ್ಕೆ ಮಹಿಳಾ ಅಭ್ಯರ್ಥಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಮತ್ತೆ ನೀವೇನಾದ್ರೂ ಅನುಭವ ಇತ್ತಂದ್ರೆ 1 ವರ್ಷದ ಅನುಭವ ಕೇಳಿದ್ದಾರೆ ನೋಡಿ ಅರ್ಜಿ ಸಲ್ಲಿಸಿ ಇಲ್ಲಿ ವಿದ್ಯಾರ್ಹತೆ ಏನಾಗಿರ್ಬೇಕಂದ್ರೆ ನೀವು 5 ವರ್ಷದ ಪದವಿ ಮುಗಿಸಿದವರು ಕಾನೂನಲ್ಲಿ ಪದವಿ ಮುಗಿಸಿದವರು ಇದೆಲ್ಲ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಎಷ್ಟು ಸಂಬಳ 21,000 ತನಕ ಸ್ಯಾಲರಿ ಇರತ್ತೆ ಇದು ಮೊದಲನೇ ಪೋಸ್ಟ್ ಇನ್ನು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಒಂದು ಪೋಸ್ಟ್ ಇರತ್ತೆ ಇದಕ್ಕೆ ನೀವೇನಾದ್ರೂ ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ ಮತ್ತು ಆಯ್ಕೆ ಆದ್ರೆ 17,000 ತನಕ ಪರ್ ಮಂತ್ ಆಗಿ ಸ್ಯಾಲರಿ ಸಿಗತ್ತೆ ಇದು ಮಾನದಂಡಗಳ ಪ್ರಕಾರ ಅದ ನಂತರ ಇಲ್ಲಿ ಮಲ್ಟಿ ವರ್ಕರ್ಸ್ ಅಭ್ಯರ್ಥಿ ಅಂದ್ರೆ ಕೆಲಸಗಾರ ಹುದ್ದೆಗೆ ಮಹಿಳಾ ಅಭ್ಯರ್ಥಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬೇಕು ಈ ಒಂದು ವರ್ಕರ್ ಹುದ್ದೆಗೆ 10,500 ತನಕ ಸ್ಯಾಲರಿ ಇರತ್ತೆ ಮತ್ತೆ ನಿಮಗೆ 2 ವರ್ಷದ ತನಕ ಅನುಭವ ಕೂಡ ಬೇಕಾಗತ್ತೆ ಇತರೆ ಸಂಸ್ಥೆ ಇತರೆ ಕೇಂದ್ರಗಳಲ್ಲಿ ಸ್ಟೇಟೋ ಗೌರ್ಮೆಂಟೋ ಯಾವ್ದಾದ್ರು ಸಂಸ್ಥೆಗಳಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡಿದಂತ ಅನುಭವ ಬೇಕಾಗತ್ತೆ ಇನ್ನು ಕುಕ್ ಹುದ್ದೆಗಳಿಗೆ SSLC ಪಾಸ್ ಆಗಿರ್ಬೇಕು ಫಿಮೇಲ್ ಅಭ್ಯರ್ಥಿಗಳಿಗೂ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಅಡಿಗೆ ಚೆನ್ನಾಗಿ ಮಾಡಕ್ ಬರ್ಬೇಕಾಗತ್ತೆ ಕುಕ್ ಅಭ್ಯರ್ಥಿಗಳಿಗೆ ಅರ್ಜಿ ಕರೆದಿದ್ದಾರೆ 2 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಬೇಕು ಇತರೆ ಸಂಸ್ಥೆಗಳಲ್ಲಿ ಅಥವಾ ಸರ್ಟಿಫಿಕೇಟ್ ಇದ್ರು ನೀವು ಅಡಿಗೆ ಹೆಂಗ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ ಇನ್ನು ವೇತನ 10,500 ರೂಪಾಯಿ ಇನ್ನು ಸೆಕ್ಯೂರಿಟಿ ಗಾರ್ಡ್ ಅಂದ್ರೆ ನೈಟ್ ಗಾರ್ಡು ರಾತ್ರಿ ಕಾವಲುಗಾರ ಪೋಸ್ಟ್ ಇರತ್ತೆ ಇದಕ್ಕೂ ನೀವು ಪರ್ಸನಲ್ ಆಗಿ ಹೆವಿ ಕ್ವಾಲಿಫಿಕೇಶನ್ SSLC ಆಗಿರಬೇಕಾಗತ್ತೆ ಮತ್ತು HSLC ಕಂಪ್ಲೀಟ್ ಮಾಡಿದವರು ಕೂಡ ಅರ್ಜಿ ಸಲ್ಲಿಸಿ 2 ವರ್ಷದ ತನಕ ಅನುಭವ ಬೇಕಾಗತ್ತೆ ವರ್ಕಿಂಗ್ ಅನುಭವ ಕಡ್ಡಾಯವಾಗಬೇಕು ಮತ್ತೆ ನೀವೇನಾದ್ರೂ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಅಥವಾ ಮಂಡಳಿಗಳಿಂದ ನಿಮ್ಮ ಒಂದು ವಿದ್ಯಾರ್ಹತೆ ಶೈಕ್ಷಣಿಕ ಅರ್ಹತೆ ಕಂಪ್ಲೀಟ್ ಆಗಿ ಮುಗಿಸಿರ್ಬೇಕು 9,000 ತನಕ ಪರ್ ಮಂತ್ ಆಗಿ ಸ್ಯಾಲರಿ ಸಿಗತ್ತೆ ಇನ್ನು ಪೋಸ್ಟ್ ಆಫ್ ನೇಮ್ ಎಲ್ಲಿಂದ ನೇಮಕಾತಿ ಆಗಿದೆ ಅದನ್ನ ಕೊಟ್ಟಿದ್ದಾರೆ ಅದ ನಂತರ ನಿಮ್ಮ ಒಂದು ಪೋಸ್ಟಿಗೆ ಸಂಬಂಧಪಟ್ಟಂತೆ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇರತ್ತೆ ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಇದನ್ನ ನೋಡ್ಕೊಳ್ಳಿ ಅದ್ರ ಬಳಿಕ ಇನ್ನು ವಯೋಮಿತಿ ಬಗ್ಗೆ ಸ್ವಲ್ಪ ಮಾಹಿತಿ ವಯೋಮಿತಿ ನಿಮಗೆ ಈ ಒಂದು ನೋಟಿಸ್ ಅಲ್ಲಿ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ ಆದ್ರೆ 18 ವರ್ಷ ಅಂತೂ ಕಡ್ಡಾಯವಾಗಿರ್ಬೇಕಾಗತ್ತೆ 18 ವರ್ಷದಿಂದ 40 ವರ್ಷ ಆಗ್ಬಹುದು ಅಥವಾ 35 ವರ್ಷ ಆಗ್ಬಹುದು ಅಥವಾ 30 ವರ್ಷ ಆಗ್ಬಹುದು ಇಷ್ಟಿದ್ದವರು ಅಪ್ಲಿಕೇಶನ್ ಹಾಕಿ ಇನ್ನು ಅರ್ಜಿ ಶುಲ್ಕ ವಿಷಯ ಇಲ್ಲಿ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕದ ಬಗ್ಗೆ ಕೂಡ ಮೆನ್ಷನ್ ಮಾಡಿಲ್ಲ ಇವರು ಅರ್ಜಿ ಶುಲ್ಕದ ಬಗ್ಗೆ ಮೆನ್ಷನ್ ಮಾಡಿಲ್ಲ ಇಲ್ಲಿದೆ ನೋಡಿ ಡೇಟ್ ಬಗ್ಗೆ ನಿಮ್ಮ ಒಂದು ಏಜ್ ಲಿಮಿಟ್ 21ರಿಂದ 40 ವರ್ಷ ನಿಮಗೆ ವಯೋಮಿತಿ ಕೂಡ ಸರಿಲಿಕ್ಕಿರತ್ತೆ ಮತ್ತು ಶುಲ್ಕದ ಬಗ್ಗೆ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ ಇನ್ನು ವಿದ್ಯಾರ್ಹತೆ SSLC ಪದವಿ ಮುಗಿಸಿದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ
ಇದು ಎಲ್ಲಿ ಖಾಲಿ ಇದೆ ಅಂದ್ರೆ ಕೇರಳ ಸ್ಟೇಟ್, ಕೇರಳ ಗೌರ್ಮೆಂಟ್ ನೇಮಕಾತಿ ಆಗಿರತ್ತೆ. ಅಲ್ಲಿ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಯಾರಾದ್ರೂ ಕೇರಳದಿಂದ ಬಂದು ನಿಂತಿದ್ರಲ್ಲ ಅಂತವ್ರು ಇದಕ್ಕೆ ಅರ್ಜಿ ಸಲ್ಲಿಸಿ. ಕರ್ನಾಟಕದವರು ಕರ್ನಾಟಕದಲ್ಲೇ ಮಾತ್ರ ಅರ್ಜಿ ಸಲ್ಲಿಸಿ. ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಅರ್ಜಿಯನ್ನ ಕರೀತಿದ್ದಾರೆ. ಡಿ.ಸಿ ಆಫೀಸಿನಲ್ಲಿ ಬೆಂಗಳೂರಿನಲ್ಲಿ ಅರ್ಜಿ ಕರೀತಿದ್ದಾರೆ. ಇನ್ನೊಂದ್ 2-3 ದಿನದಲ್ಲಿ ನೋಟಿಸ್ ಆಗ್ಬಹುದು. ಆ ಒಂದು ನೋಟಿಸ್ ಆದ್ರೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ಇದು ಸಂಪೂರ್ಣವಾಗಿ ಒಂದು ಆನ್ಲೈನ್ ನಲ್ಲಿ ಅಥವಾ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಆಫ್ಲೈನ್ ನಲ್ಲಿ ಅವಕಾಶ ಇರತ್ತೆ. ಇದು ಕೊನೆ ದಿನಾಂಕ 24 ನವೆಂಬರ್ 2025 ಮುಂಚಿತವಾಗಿ ಅಪ್ಲಿಕೇಶನ್ ಹಾಕಿ ಆಫ್ಲೈನ್ ನಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇರತ್ತೆ. ತಳದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಲಿಂಕು, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಲಿಗ್ರಾಮ್ ಗ್ರೂಪ್ಗೆ ವಿಸಿಟ್ ಆಗಿ ಅಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ PDF ಫಾರ್ಮು ಎಲ್ಲ ತಿಳಿಸ್ಕೊಟ್ಟಿದ್ದೇನೆ.